ನೀವು ಈ ಆಂಟಾಸಿಡ್ಗಳನ್ನ ನಿಯಮಿತವಾಗಿ ತಗೊಳ್ತಿದ್ರೆ ಮತ್ತು ತಿಂಗಳುಗಳಿಂದ ಹೀಗೆ ಮಾಡ್ತಿದ್ರೆ ಅದು ಕೇವಲ ಅಸಿಡಿಟಿ ಅಲ್ಲ, ಅದು GARD, ನಿಮ್ಮ ಅನ್ನನಾಳವನ್ನ ಸದ್ದಿಲ್ಲದೆ ಸುಡುವ ದೀರ್ಘಕಾಲದ ಕಾಯಿಲೆ. ಇದು ಗಂಭೀರವನ್ನು ತಿರಿಯುವಷ್ಟರಲ್ಲಿ ವರ್ಷಗಳ ಹಾನಿಯಾಗಿರ್ತದೆ. ನಾನು ಡಾಕ್ಟರ್ ಆದರ್ಶ್, ಹಿರಿಯ ಗ್ಯಾಸ್ಟ್ರೋಎಂಟರಾಲಜಿಸ್ಟ್. ನೀವು ಕೇಳುವ ನೊರೆ ಶಬ್ದ ಲಕ್ಷಾಂತರ ಭಾರತೀಯರಿಗೆ ನೆಮ್ಮದಿ ಶಬ್ದವಾಗಿದೆ. ಅವ್ರು ಹೇಳ್ತಾರೆ, ಇದು ಕೇವಲ ಅಸಿಡಿಟಿ, ಹೊಟ್ಟೆ ಉರಿತಿದೆ, ಒಂದು ಆಂಟಾಸಿಡ್ ತೆಗೆದುಕೊಳ್ತೇನೆ ಎಂದು. ನಿನ್ನೆ ತಿಂದ ಊಟವೇ ಕಾರಣವಿರಬಹುದು. ನಾವೆಲ್ಲರೂ ಹೀಗೆ ನಂಬುತ್ತೇವೆ, ಇದು ಕೇವಲ ಅಸಿಡಿಟಿ ಅಷ್ಟೇ. 20 ವರ್ಷಗಳ ಹಿಂದೆ ಕೇವಲ 7% ಭಾರತೀಯರಿಗೆ GERD ಇತ್ತು. ಇಂದು ನಗರಗಳಲ್ಲಿ ಇದು ಸುಮಾರು 27%ರಷ್ಟಿದೆ. ನಗರದ 4 ವಯಸ್ಕರಲ್ಲಿ ಒಬ್ಬರಿಗೆ ಸಮಸ್ಯೆ ಇದೆ. ಹೆಚ್ಚಿನವರಿಗೆ ಈ ಕಾಯಿಲೆ ಇದೆ ಎಂದು ಗೊತ್ತಿಲ್ಲ. ಯಾಕಂದ್ರೆ ಅಸಿಡಿಟಿ ಜೀವನದ ಭಾಗವೆಂದು ನಾವು ನಂಬಿದ್ದೇವೆ. ಭಾರತೀಯರಾಗಿ ನಾವು ಬೇಗನೆ ಹೊಂದ್ಕೊಳ್ತೇವೆ. ಇದನ್ನು ತಿಳಿಯಲು ನಿಮ್ಮ ದಿನಚರಿ ಗಮನಿಸಿ. ಕಚೇರಿ 8ಕ್ಕೆ ಮುಗಿದರೆ 1.5 ಗಂಟೆ ಪ್ರಯಾಣದ ನಂತರ 9ವರೆಗೆ ಮನೆ ಸೇರುತ್ತೀರಿ. 10ಕ್ಕೆ ಬಿಸಿ ಊಟ ಸಿದ್ಧವಿರುತ್ತದೆ. ಅದನ್ನು ಸೇವಿಸ್ತಾ ನೆಟ್ಫ್ಲಿಕ್ಸ್ ನೋಡ್ತೀರಿ. ಮಧ್ಯರಾತ್ರಿ ಹೊಟ್ಟೆ ತುಂಬ ಉಂಡು ಮಲಗುತ್ತೀರಿ. ಆಗ್ಲೇ ಅದು ಸಂಭವಿಸೋದು. ಉರಿತಾರಂಭ ಆಗುತ್ತದೆ. ನೀವು ಆಂಟಾಸಿಡ್ ಸ್ಯಾಚೆಟ್ ಸೇವಿಸಿದರೆ ಅದು ತಕ್ಷಣವೇ ಕೆಲಸ ಮಾಡುತ್ತದೆ. ಅದ ನಂತರ ನೀವು ಮಲಿಡ್ತೀರಿ. ಹೆಚ್ಚು ಆಂಟಾಸಿಡ್ ಬಳಸಿದಷ್ಟು ನಿಮ್ಮ ಅನ್ನನಾಳ ಸುಡುತ್ತದೆ. ವಾಸ್ತವವಾಗಿ ತಡವಾಗಿ ತಿಂದು ತಕ್ಷಣ ಮಲಗಿದಾಗ ಹೊಟ್ಟೆಯ ಆಮ್ಲವು ಅನ್ನನಾಳಕ್ಕೆ ಮರಳಿ ಹರಿಯುವುದರಿಂದ ಹೀಗಾಗ್ತದೆ. ಆಂಟಾಸಿಡ್ ಅದನ್ನು ತಟಸ್ಥಗೊಳಿಸ್ತದೆ, ಆದರೆ ಕೇವಲ ಅರ್ಧ ಗಂಟೆವರೆಗೆ. ಆದರೆ ಮೂಲ ಸಮಸ್ಯೆ ಅದು ಹೊಂಚಾಗ್ತಿದೆ ಪ್ರತಿ ರಾತ್ರಿ. ನಾನು ಇದನ್ನು ಸರಳವಾಗಿ ವಿವರಿಸುತ್ತೇನೆ. ನಿಮ್ಮ ಅನ್ನನಾಳ ಮತ್ತು ಹೊಟ್ಟೆಯ ನಡುವೆ ಬಾಗಿಲಿನಂತೆ ಒಂದು ಕವಾಟವಿದೆ. ಈ ಬಾಗಿಲು ದುರ್ಬಲಗೊಂಡಾಗ ಅಥವಾ ತಪ್ಪು ಸಮಯದಲ್ಲಿ ತೆರೆದಾಗ ಹೊಟ್ಟೆಯ ಆಮ್ಲವು ಮೇಲಕ್ಕೆ ಹೋಗುತ್ತದೆ. ನಮ್ಮ ಹೊಟ್ಟೆಯು ಆಮ್ಲವನ್ನು ನಿಭಾಯಿಸಲು ವಿನ್ಯಾಸಗೊಳಿಸಲ್ಪಟ್ಟಿದೆ, ಅನ್ನನಾಳವಲ್ಲ. ನಮ್ಮ ದೇಹವು ಸಾಂದರ್ಭಿಕ ಆಮ್ಲದ ಸಂಪರ್ಕವನ್ನು ನಿಭಾಯಿಸಬಲ್ಲದು. ಆದರೆ ಇದು ವಾರದಿಂದ ವಾರಕ್ಕೆ, ತಿಂಗಳಿಂದ ತಿಂಗಳಿಗೆ ಪದೇ ಪದೇ ಸಂಭವಿಸಿದಾಗ ಅದು ಒಂದು ಸಂಕೇತವಾಗಿದೆ. ನಿಮ್ಮ ಅನ್ನನಾಳದ ಒಳಪದರವು ನಿಧಾನವಾಗಿ ಹಾನಿಗೊಳಗಾಗುತ್ತಿದೆ. ಮೊದಲು ಉರಿಯೂತ, ನಂತರ ಸವೆತ, ನಂತರ ಹುಣ್ಣುಗಳು, ಅನ್ನನಾಳ ಕಿರಿದಾಗುವುದು ಮತ್ತು ಕೆಲವೊಮ್ಮೆ ಕ್ಯಾನ್ಸರ್ ಉಂಟಾಗಬಹುದು. ಎಲ್ಲವನ್ನು ಬದಲಾಯಿಸುವ ಪ್ರಮುಖ ಒಳನೋಟ ಇಲ್ಲಿದೆ. ಇದು ಕೇವಲ ಖಾರವಾದ ಆಹಾರದ ಬಗ್ಗೆ ಮಾತ್ರವಲ್ಲ. ಇದು ನೀವು ಯಾವಾಗ, ಎಷ್ಟು ತಿನ್ನುತ್ತೀರಿ ಮತ್ತು ತಿಂದ ಮೇಲೆ ಏನ್ ಮಾಡುತ್ತೀರಿ ಎಂಬುದರ ಬಗ್ಗೆ. ರಾತ್ರಿ 11ಕ್ಕೆ ಬಿರಿಯಾನಿ ತಿಂದು ಮಲಗುವುದು ಮಧ್ಯಾಹ್ನ 1ಕ್ಕೆ ಸಾಧಾರಣ ಊಟ ಮಾಡಿ 3 ಗಂಟೆ ಎಚ್ಚರವಾಗಿರುವಕ್ಕಿಂತ ಹೆಚ್ಚು ಹಾನಿಕಾರಕ. ಮಲಗುವ 3 ಗಂಟೆಗಳ ಮೊದಲು ತಿನ್ನುವುದು ಅನ್ನನಾಳದಲ್ಲಿ ಆಮ್ಲದ ಸಂಪರ್ಕ ಹೆಚ್ಚಿಸುತ್ತದೆ ಎಂದು ಸಂಶೋಧನೆ ತಿಳಿಸುತ್ತದೆ. ರಾತ್ರಿ 9 ಗಂಟೆಯ ನಂತರ ಊಟ ಮಾಡುವ ಬದಲು 7 ಗಂಟೆ ಮುನ್ನ ಊಟ ಮಾಡುವುದರಿಂದ ರಾತ್ರಿ ಆಮ್ಲೀಯತೆ ಕಡಿಮೆ ಆಗ್ತದೆ. ನಿಜವಾದ ವಿಲನ್ ಖಾರವಷ್ಟೇ ಅಲ್ಲ, ಅದು ತಡರಾತ್ರಿಯ ಊಟ ಮತ್ತು ಹಾಸಿಗೆಯ ಮೇಲಿನ ನೆಟ್ಫ್ಲಿಕ್ಸ್. ಈಗ ನಾನೊಂದು ವಿಷಯದ ಬಗ್ಗೆ ಸ್ಪಷ್ಟವಾಗಿರಲು ಬಯಸ್ತೇನೆ. ನಿಮಗೂ ಹೀಗನಿಸಿದ್ರೆ ಗಾಬರಿ ಆಗಬೇಡಿ, ನಿಮ್ಮ ಅವಕಾಶ ಇನ್ನೂ ತಪ್ಪಿಲ್ಲ. GERD ಸಾಮಾನ್ಯವಾಗಿದ್ದು ಸರಿಯಾಗಿ ಗಮನ ಹರಿಸಿದ್ರೆ ಇದನ್ನ ಸುಲಭವಾಗಿ ನಿರ್ವಹಿಸಬಹುದು. ಕೆಲವೇ ವಾರಗಳಲ್ಲಿ ಹೆಚ್ಚಿನ ಜನರು ಚೇತರಿಸಿಕೊಳ್ತಾರೆ. ನಿಮ್ಮ ಜೀವನ ಶೈಲಿ ಬದಲಾವಣೆ ಬಗ್ಗೆ ನೀವು ಯೋಚಿಸುತ್ತಿರುವುದು ನನಗೆ ತಿಳಿದಿದೆ. ಕೆಲಸದ ಕಾರಣ 7ಕ್ಕೆ ಊಟ ಸಾಧ್ಯವಿಲ್ಲ. ಆಫೀಸು 8ಕ್ಕೆ ಮುಗಿದು ಮನೆಗೆ 9:30ರವರೆಗೆ ತಲುಪಲ್ಲ. ನಾನು ನಿಮ್ಮ ಕೆಲಸ ಬದಲಿಸಲು ಹೇಳ್ತಿಲ್ಲ. ರಾತ್ರಿ ಹಗುರಾಗುಣ್ಣಿ, ಭಾರಿ ಊಟ ಮಧ್ಯಾಹ್ನವಿರಲಿ. ನೀವು ರಾತ್ರಿ 10 ಗಂಟೆಗೆ ತಿಂದರೂ ಸಹ ಕಡಿಮೆ ಪ್ರಮಾಣದ ಆಹಾರವು ಕಡಿಮೆ ಆಮ್ಲ ಉತ್ಪಾದನೆಯನ್ನು ಮಾಡುತ್ತದೆ. ಇವು ಸಂಕೀರ್ಣವಲ್ಲ, ಹಣವೂ ಖರ್ಚಾಗುವುದಿಲ್ಲ ಮತ್ತು ಇವು ನಿಜವಾದ ಬದಲಾವಣೆಯನ್ನು ತರಬಲ್ಲವು. ಆದರೆ ನೀವು ಯಾವಾಗ ವೈದ್ಯರನ್ನು ಭೇಟಿ ಮಾಡಬೇಕು ಎಂಬುದು ಇಲ್ಲಿದೆ. ನನ್ನ ಸರಳ ನಿಯಮ ಇಲ್ಲಿದೆ. ನಿಮಗೆ ಎದೆಯುರಿ ಅಥವಾ ಆಸಿಡ್ ರಿಗರ್ಗಿಟೇಷನ್ ನಿಯಮಿತವಾಗಿ ಆಗುತ್ತಿದ್ದರೆ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಅನ್ನು ಸಂಪರ್ಕಿಸುವ ಸಮಯ ಬಂದಿದೆ. ಕೆಲವು ಅಪಾಯಕಾರಿ ಸಂದರ್ಭಗಳಿವೆ. ಅಂತಹ ಸಮಯದಲ್ಲಿ ನೀವು ತಕ್ಷಣ ನಿಮ್ಮ ವೈದ್ಯರನ್ನು ಭೇಟಿ ಮಾಡಬೇಕು. 1. ನಿಮಗೆ ನುಂಗಲು ಕಷ್ಟವಾಗುತ್ತಿದ್ದರೆ ಅಥವಾ ಆಹಾರ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದರೆ. 2. ಕಾರಣವಿಲ್ಲದೆ ತೂಕ ಇಳಿಕೆಯಾಗ್ತಿದ್ರೆ. 3. ರಕ್ತದ ವಾಂತಿ ಅಥವಾ ಕಪ್ಪು ಮಲ ವಿಸರ್ಜನೆಯಾಗ್ತಿದ್ರೆ. ಕೊನೆಯದಾಗಿ ಬೆವರುವಿಕೆ, ಉಸಿರಾಟದ ತೊಂದರೆ ಹಾಗೂ ಎದೆ ನೋವಿದ್ರೆ ಅಥವಾ ನೋವು ತೋಳು ಅಥವಾ ದವಡೆಗೆ ಹರಡುತ್ತಿದ್ರೆ. ಕೊನೆಯದು ಬಹಳ ಮುಖ್ಯವಾದುದು, ಭಾರತದಲ್ಲಿ ಹೃದಯ ಕಾಯಿಲೆ ಪ್ರಮಾಣ ಹೆಚ್ಚಿದೆ. ಇದು ಹೆಚ್ಚಾಗಿ 30-40 ವಯಸ್ಸಿನವರಲ್ಲಿ ಕಾಣಿಸುತ್ತೆ. ಎದೆ ನೋವನ್ನ ಗ್ಯಾಸ್ ಎಂದು ನಿರ್ಲಕ್ಷಿಸಬೇಡಿ. ಯಾವುದೇ ಅನುಮಾನವಿದ್ದರೂ ಮೊದಲು ಹೃದಯದ ಸಮಸ್ಯೆಯನ್ನು ಪರೀಕ್ಷಿಸಿಕೊಳ್ಳಿ. ಯಾವಾಗಲೂ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಭೇಟಿಯಾದಾಗ ಸಾಮಾನ್ಯವಾಗಿ ಹೀಗಾಗ್ತದೆ. ಅವರು ವೈದ್ಯಕೀಯ ಇತಿಹಾಸ ಪಡೆದು ಲಕ್ಷಣಗಳನ್ನು ತಿಳಿಯುತ್ತಾರೆ ಮತ್ತು ಔಷಧಿ ಮತ್ತು ಜೀವನ ಶೈಲಿ ಬದಲಾವಣೆ ಸೂಚಿಸುತ್ತಾರೆ.
ಲಕ್ಷಣಗಳು ತೀವ್ರವಾಗಿದ್ದರೆ ಅಥವಾ ಚಿಕಿತ್ಸೆಗೆ ಸ್ಪಂದಿಸದಿದ್ದಲ್ಲಿ ವೈದ್ಯರು ಎಂಡೋಸ್ಕೋಪಿ ಸೂಚಿಸಬಹುದು. ಇದು ಭಯಾನಕವೆನಿಸಬಹುದು, ಆದರೆ ಇದು ಕೇವಲ ಕ್ಯಾಮೆರಾ ಇರುವ ಟ್ಯೂಬ್ ಅಷ್ಟೇ. ಇದು 1-2 ನಿಮಿಷ ತೆಗೆದುಕೊಳ್ಳುತ್ತದೆ. ಅರಿವಳಿಕೆ ನೀಡಿ ಮಾಡುವುದರಿಂದ ನಿಮಗೆ ನೋವಾಗುವುದಿಲ್ಲ ಮತ್ತು ಆರಾಮದಾಯಕವಾಗಿರುತ್ತದೆ. ಮತ್ತು ಅನ್ನನಾಳ ಮತ್ತು ಹೊಟ್ಟೆಯನ್ನು ಸರಿಯಾದ ರೀತಿಯಲ್ಲಿ ನೋಡಲು ಇದು ಏಕೈಕ ಮಾರ್ಗವಾಗಿದೆ. ಇದೆಲ್ಲದರ ಉದ್ದೇಶ ನಿಮ್ಮನ್ನು ಹೆದರಿಸುವುದಲ್ಲ, ಬದಲಿಗೆ ಸಮಸ್ಯೆಗಳನ್ನು ಮೊದಲೇ ಪತ್ತೆ ಹಚ್ಚುವುದು. ಇದರಿಂದ ನಾವು ಸಮಸ್ಯೆಯನ್ನು ಮೊದಲೇ ನಿರ್ವಹಿಸಬಹುದು ಮತ್ತು ಕ್ಯಾನ್ಸರ್ನಂತಹ ತೊಂದರೆಗಳನ್ನು ತಡೆಯಬಹುದು. ನೆನಪಿಡಿ, ಅಸಿಡಿಟಿ ಕೇವಲ ಒಂದು ಲಕ್ಷಣ. ಇದರ ನಿಖರ ಕಾರಣ ತಿಳಿಯಲು ಮತ್ತು ಚಿಕಿತ್ಸೆಗಾಗಿ ನಿಮ್ಮ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಅನ್ನು ಭೇಟಿ ಮಾಡಿ.